ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೌ ಇಸ್ ದ ಜೋಶ್ ಅಂದರೆ ವೆರಿ ಹೈ ಅನ್ನುವ ಸಿಚುವೇಶನ್. ಎಸ್, RCB ಫೀವರ್ ಸಿಕ್ಕಾಪಟ್ಟೆ ಜೋರಾಗಿದೆ. ಬೆಂಗಳೂರಿನಲ್ಲಿ RCB ವರ್ಸಸ್ SRH ಹಣಾಹಣಿಗೆ ಕ್ಷಣಗಣನೆ ಅಥವಾ ಕೌಂಟ್ ಡೌನ್ ಶುರುವಾಗಿದ್ದು RCB ಟೀಮ್ಗೆ ಅಭಿಮಾನಿಗಳು ಶುಭಾಶಯಗಳ ಮಹಾಪೂರವನ್ನು ತಿಳಿಸ್ತಾ ಇದ್ದಾರೆ. ಬೈಕಿಗೆ RCB ಟೀಮ್ ಆಟಗಾರರ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದಾರೆ ಅಭಿಮಾನಿಯೊಬ್ಬ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಟಗಾರರ ಸ್ಟಿಕ್ಕರ್ನ ತಮ್ಮ ವೆಹಿಕಲ್ಗಳಲ್ಲಿ ಅಂಟಿಸ್ಕೊಳ್ಳೋದು. RCB ಕಪ್ ಗೆದ್ರೆ ಬೈಕ್ ದಾನ ಅಂತೆ, ಬಡವರಿಗೆ ಬೈಕ್ ಗಿಫ್ಟ್ ಕೊಡ್ತೀವಿ ಅಂತ ಕೂಡ ಅಭಿಮಾನಿಯೊಬ್ಬ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಕ್ರೇಜ್ ನೋಡ್ರಿ, RCB ಕ್ರೇಜ್. ಬೈಕ್ ದಾನದ ಮೂಲಕ ಬೇರೆ ಟೀಮ್ ಅಭಿಮಾನಿಗಳಿಗೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಬೈಕ್ ನೋಡೋಕೆ ಅಂತ RCB ಫ್ಯಾನ್ಸ್ ಈಗ ಮುಗಿ ಬೀಳ್ತಾ ಇದ್ದಾರೆ. ಅಂತ ಓಕೆ, ಈ ಸಲವೂ ಕಪ್ ನಮ್ಮದೇ ಅಂತ ಇದ್ದಾರೆ. ಕಳೆದ ಬಾರಿಯೂ ಕೂಡ ಅಂದರೆ ಈ ಸಲ ಕಪ್ ನಮ್ಮದೇ ಅಂತ ಹೇಳಿ ಹಲವು ವರ್ಷಗಳಿಂದ ಕಾಯ್ತಾ ಇದ್ದ ಕನಸಿಗೆ ಕಳೆದ ಬಾರಿ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿತ್ತು. ಅದೇ ರೀತಿ ಈ ಸಲವೂ ಕೂಡ ಕಪ್ ನಮ್ಮದೇ ಅನ್ನುವಂತಹ ಕೂಗು ಜೋರಾಗಿದೆ. ಆ್ಯಂಡ್ ಈ ಬೈಕ್ನ ಸ್ಪೆಷಾಲಿಟಿ ಹೇಳಬೇಕು ಅಂದರೆ, ಎಸ್, ನಾನು ಮುಂಚೆ ಹೇಳ್ತಾ ಇದ್ದಂಗೆ RCB ಅಭಿಮಾನಿಯೊಬ್ಬ ಕಂಪ್ಲೀಟಾಗಿ RCB ಪ್ಲೇಯರ್ಸ್ನ ಒಂದು ಫೋಟೋಗಳನ್ನು ಅದಕ್ಕೆ ಅಂಟಿಸಿ ಇನ್ ಕೇಸ್ ಅಂದರೆ ತಪ್ಪಾಗ್ತದೆ, ಕ್ಷಮಿಸಿ, RCB ಈ ಸಲವು ಕಪ್ ಗೆಲ್ತು ಅನ್ಕೊಳ್ಳಿ, ಅದನ್ನ ಯಾರಾದರೂ ತೀರಾ ಬಡವರ ಆಗಿರುವ RCB ಅಭಿಮಾನಿಗಳಿಗೆ ದಾನ ಮಾಡ್ತಾರಂತೆ. ಅದನ್ನೇ ಹೇಳಿದ್ದು RCBಯ ಕ್ರೇಜ್ ಅನ್ನೋದು ಯಾವ ಹಂತದಲ್ಲಿದೆ ಅಂತ. ನೆಕ್ಸ್ಟ್ ಲೆವೆಲ್ ಪೀಕಲ್ಲಿ RCB ಕ್ರೇಜ್ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇಂಥ ಒಂದು ಚಿಕ್ಕ ಪುಟ್ಟ ಎಕ್ಸಾಂಪಲ್ ಕೊಡ್ತಾ ಇರೋದು. ಆ್ಯಂಡ್ ಇದರಿಂದ ಅವ್ರಿಗೆ ಏನು ಸಿಗುತ್ತೆ ಗೊತ್ತಿಲ್ಲ. ಇಂದು RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದ್ದು ಬಹಳ ಕಾತುರದಿಂದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಒಂದ್ ಕಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ಮತ್ತೊಂದು ಕಡೆ ಅಭಿಮಾನಿಗಳು ತಮ್ಮ ವಾಹನಗಳಿಗೆ ಒಂದು ಉತ್ತಮವಾದ ಸ್ಟಿಕರ್ ಅನ್ನ ಕೂಡ ಅಂಟಿಸಿದ್ದಾರೆ. ಪಕ್ಕದಲ್ಲಿ ನೀವು ನೋಡ್ತಿರ್ಬೋದು, ಆ ಬೈಕ್ ಮೇಲೆ ಒಂದು ಸ್ಟಿಕರ್ ಅನ್ನ ಅಂಟಿಸಿದ್ದಾರೆ. RCB ಜೊತೆಗೆ ವಿರಾಟ್ ಕೊಹ್ಲಿ ಅವರ ಸ್ಟಿಕರ್ ಅನ್ನ ಅಂಟಿಸಿದ್ದಾರೆ. ಹೀಗೆ ಬೈಕ್ ಅಲ್ಲ ಅಂದ್ರೆ ಹಿಂದೆ ಮುಂದೆ ಫುಲ್ ಆಗಿ ಏನು RCBಯ ಒಂದು ಸ್ಟಿಕರ್ ಗಳನ್ನ ಯಾವ ಆಟಗಾರರಿದ್ದಾರೆ, ಹೇಗಿದೆ ಸ್ಟಿಕರ್ ಅನ್ನ ಅಂಟಿಸಿದ್ದಾರೆ. ಈ ಸ್ಟಿಕರ್ ನ ಅಂಟಿಸಿ ಒಂದು ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಬಂದಿದ್ದು ನೋಡಲು ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ದೃಶ್ಯದಲ್ಲಿ ನೋಡ್ತಿರ್ಬೋದು, ಆ ಸ್ಟೇಡಿಯಂನ ಅಂದ್ರೆ ಈ ಬೈಕ್ ಅನ್ನ ನೋಡೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಯಾವ ರೀತಿಯಪ್ಪ ಆಕರ್ಷಣೆಯಾಗಿದೆ, ಹೇಗೆಪ್ಪ ಮಾಡಿದ್ರು ಅನ್ನೋದನ್ನ ಮುಗಿ ಬೀಳ್ತಾ ಇದ್ದಾರೆ. ಸದ್ಯ ಅವರೇ ಇದ್ದಾರೆ, ಇಲ್ಲಿ ಮಾತನಾಡಿಸ್ತೀನಿ. ಸರ್, ಈ ರೀತಿ ಒಂದು ಸ್ಟಿಕರ್ ಅನ್ನ ಕೂಡ ಅಂಟಿಸಿದಿರಿ, ಮ್ಯಾಚ್ ಕೂಡ ನೋಡೋದಕ್ಕೆ ಬಂದಿದ್ದೀರಿ. ಈ ವರ್ಷದ ಮೊದಲ ಮ್ಯಾಚ್ ಇವತ್ತು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಏನ್ ಹೇಳ್ತೀರಿ ಸರ್? ಅಣ್ಣ, ನಾವು ಏನು ಯಾಕಂದ್ರೆ ನಾವು RCB ಡಯಟ್ ಫ್ಯಾನ್ ಅಣ್ಣ. ನಾವು ಯಾಕಂದ್ರೆ ನಮ್ ಯಾವತ್ತೂ ಬಾಯಿ ಮಾತಲ್ಲಿ ಹೇಳ್ಬಾರ್ದು. 18 ವರ್ಷದಿಂದ ನಮ್ ಕಾಂಟ್ರವರ್ಸಿ ಮಾಡಿದ್ದಾರೆ. ಈ ವರ್ಷದಿಂದ ಮುಂದೆ ನಾವು ಇದ್ ಮಾಡ್ತೀವಣ್ಣ. ಯಾಕಂದ್ರೆ ನಾವು ಡಯಟ್ ಫ್ಯಾನ್ ಅಂದ್ರೆ ಡಯಟ್ ಫ್ಯಾನ್. ನಮ್ಗೆ ಟಿಕೆಟ್ ಸಿಕ್ಕಿಲ್ಲ, ಆದ್ರೂ ಬಂದಿದೀವಿ. ನಾವು ಮುಂದಿನ ಸಲ ಆದ್ರೂ ನಮ್ಗೆ ಟಿಕೆಟ್ ಸಿಗ್ಬೇಕಂತ ನಾವು ಕೋರ್ತಾ ಇದೀವಿ. ಈ ವರ್ಷ RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಇವತ್ತು ಮೊದಲ ದಿನದ್ದು RCB ಆಟಗಾರರು ಹೇಗೆ ಪ್ರದರ್ಶನ ನೀಡಬಹುದು, ಜೊತೆಗೆ SRH ಕೂಡ ಟೀಮ್ ಫಿಟ್ ಆಗಿದೆ, ಅದ್ರ ಬಗ್ಗೆ ಏನು ಅಣ್ಣ? ಈ ಸಲ ಏನಾದ್ರು ಫಸ್ಟ್ ಬ್ಯಾಟಿಂಗ್ ನಮ್ಮ RCB ಆದ್ರೆ ಕರೆಕ್ಟ್ ಒಂದ್ 300 ರನ್ ಹೊಡಿತಾರೆ. 300 ರನ್ ಜಾಸ್ತಿನೇ ಹೊಡಿತಾರೆ. ಅವ್ರು ಹೈದರಾಬಾದ್ ಅವರು ನಮ್ ಕಾಂಟ್ರವರ್ಸಿ ಮಾಡಿದ್ದಾರೆ ಹೋದ್ಸಲಿ. ಇದು ಅಭಿಷೇಕ್ ಶರ್ಮಾ. ನಾವ್ ಹೇಳ್ತೀವಿ ಫಸ್ಟ್ ಬ್ಯಾಟಿಂಗ್ ಏನಾದ್ರು RCB ತಗೊಂಡ್ರೆ 300 ರನ್ಗಿನ್ನ ಜಾಸ್ತಿ ಹೊಡಿತಾರೆ. ಅವ್ರು 300 ರನ್ HRH ಹೊಡೆದ್ರು ಕೂಡ ನಮ್ಮ RCB ಆರಾಮಾಗಿ ಚೇಸ್ ಮಾಡುತ್ತೆ ಈ ಸಲ. ಸರ್, ನೀವು 300 ರನ್ ಹೊಡಿತಾರೆ ಅಂತ ಹೇಳ್ತಾ ಇದೀರಾ. ಪಾರ್ಟ್ನರ್ಶಿಪ್ ಯಾರ್ಯಾರ ಒಂದು ಮಧ್ಯ ನಡೆಯಲಿದೆ ಸರ್? ಫಿಲಿಪ್ ಸಾಲ್ಟ್ ಇದ್ದಾರೆ, ನಮ್ ವಿರಾಟ್ ಕೊಹ್ಲಿ ಬಾಸ್ ಇದ್ದಾರೆ. ಹೋದ್ಸಲಿ ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ರಲ್ಲ ನೀವು, ಎಷ್ಟು ಬ್ಯಾಕ್ ಟು ಬ್ಯಾಕ್ ಕಂಟ್ರಿ ಹೊಡೆದ್ರ ಅಂತ ಹೇಳ್ಬಿಟ್ಟು. ಈ ಸಲಿನೂ ಈ ಫಸ್ಟ್ ಮ್ಯಾಚ್ ಅಲ್ಲಿ ಒಂದ್ 70 ರನ್ 80 ರನ್ ವಿರಾಟ್ ಕೊಹ್ಲಿ ಹೊಡಿತಾರೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಬೈಕ್ಗೆ ಈ ರೀತಿ ಸ್ಟಿಕ್ಕರ್ ಅನ್ನ ಅಂಟಿಸಿದಿರಿ, ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ತೀರಾ ಹೇಗೆ ಸರ್?
ನಾವು ಮಾಡಿದ್ದು ಚಾಂಪಿಯನ್ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ಬಿಟ್ಟು ಒಂದ್ ತಿಂಗಳ ಹಿಂದೆ ಮಾಡ್ಸಿದ್ ನಾವು. ಅದೇ ತರ ಈ ವರ್ಷನೂ ಏನಾದ್ರು ವಿನ್ ಆದ್ರೆ ನಮ್ ಗಾಡಿನ ಗಿವ್ ಅವೇ ಕೊಟ್ಬಿಡ್ತೀನಿ. ಯಾರಾದ್ರೂ ಬಡವರು ಇರ್ತಾರಲ್ಲ ಅವ್ರ ಗಾಡಿ ಇಲ್ದಿರೋರ್ಗೆ ನಾನು ಫ್ರೀ ಆಗಿ ಕೊಟ್ಬಿಡ್ತೀನಿ ಗಾಡಿನ. ಮುಂದಿನ ಸಲನು ಇದೇ ತರ ಗಾಡಿ ತಗೋಬರ್ತೀನಿ. ನಮ್ಮ RCB ಯಾವಾಗ ವಿನ್ ಆಗುತ್ತೋ ನಾನು ಗಿವ್ ಅವೇ ಕೊಡ್ತಾ ಇದ್ದೀನಿ ಗಾಡಿನ ಫ್ರೀ ಆಗಿ. ಎಷ್ಟು ವರ್ಷ ಕೂಡ ಒಂದು ಗೆಲ್ತಾ ಹೋದ್ರು ಕೂಡ ವರ್ಷ ನೀವು ಒಂದೊಂದು ಬೈಕ್ ಕೊಡ್ತಾ ಇರ್ತೀನಿ. ನಾನು ಕೊಡ್ತಾ ಇರ್ತೀನಿ. ಅದೇನು ಪ್ರಾಬ್ಲಮ್ ಆದ್ರೂ ನಾನು ಕೊಡ್ತಾ ಇರ್ತೀನಿ ಅಷ್ಟೇ. ಯಾಕಂದ್ರೆ ನಾವು ಡಯಟ್ ಫ್ಯಾನ್, RCB ಫ್ಯಾನ್ಸ್. ಅವರು ಬಾಯಿ ಮಾತಲ್ಲಿ ಯಾವತ್ತೂ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು. ಅವ್ರಿಗೆ ಗೊತ್ತಾಗ್ಬೇಕು ಬೇರೆ ಟೀಮ್ ಅವ್ರಿಗೆ, RCB ಫ್ಯಾನ್ಸ್ ಜೊತೆ ಕಾಂಟ್ರವರ್ಸಿ ಬೇಡಪ್ಪ ಅಂತ ಹೇಳ್ಬಿಟ್ಟು. RCB ಫ್ಯಾನ್ ಗಳಿಗೆ ಟಚ್ ಮಾಡ್ಬೇಡ್ರಪ್ಪ ಅಂತ ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಸರ್. ಹೌದೌದು, ಯಾವತ್ತಿದ್ರು ನಮ್ಮ RCBನೇ. ಬೇರೆ ಟೀಮ್ ಅವರು ಭಯ ಬೀಳ್ತಾರೆ ನಮ್ಮ RCB ನೋಡ್ಬಿಟ್ಟು. ಪ್ಲೇಯರ್ಸ್ ಆತರ ಇದಾರೆ, ಇನ್ನೂ ಸ್ಟ್ರಾಂಗ್ ಆಗೈತೆ ಈ ವರ್ಷ ಅಂತೂ.